ಸಮಾಧಾನಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ ಹೋದಾಗ ಯಾವ ಕಾರ್ಯಕ್ರಮ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು. ಅಂದ್ರೆ ಹುಕ್ಕೇರಿ ತಾಲೂಕು ಏನ್ರಿ ಈಗ ಹುಕ್ಕೇರಿದ ನೋಡೋಣ ಅದು, ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರ್ರಿ. ರಿಸಲ್ಟ್ ಏನಾಗ್ತೈತಿ ನೋಡೋಣ. ಓವರಾಲ್ ಡಿಸ್ಟ್ರಿಕ್ಟ್ ಹೇಳ್ಬೇಕಂದ್ರೆ DCC ಬ್ಯಾಂಕ್ ನಾವು ಗೆಲ್ತೀವ್ರಿ ಓವರಾಲ್ ಇದ್ದಾಗ. ಹುಕ್ಕೇರಿ ರಿಸಲ್ಟ್ ನೋಡೋಣ ಏನಾಯ್ತು, ಫೈಟ್ ಇದೆ. ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರೇನು ಮಾತಾಡಿದ್ರು ನಾವು ಭಾಳ ತಲೆ ಕೆಡ್ಸೋದಿಲ್ಲ. ನಮ್ಮ ಕೆಲಸ ನಾವು ಏನು ಮಾಡ್ಬೇಕು ಮಾಡ್ತೀವಿ. ನಿನ್ನೆ ಈಗ ನೋಡ್ರಿ ಅಲ್ಲ, ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ. ಅವರು ತಂತ್ರಗಾರಿಕೆ ಮಾಡೋರು, ನಾವು ಮಾಡೋರು, ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ. ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಮಾಡ್ತೀವ್ರಿ. ಅವಶ್ಯಕತೆ ಇಲ್ಲದ್ ಮಾಡೋದಿಲ್ರಿ. ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ. ಸೊ ಮತದಾರಿಗೆ ವೋಟ್ ಹಾಕದ್ ವಿನಂತಿ ಮಾಡ್ಕೋತೀರಿ. ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ. ನಾವು ಹೇಳ್ತು ಅವ್ರು ಹೇಳ್ತಾರೆ. ಇನ್ನು ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋದ್ರಿ. ನಾವು ಗೆಲ್ತದ್ ನಮಗೂ ಆಸೆ ಇದೆ ಅಂತ ಫೈಟ್ ಮಾಡೋದ್ರಿ. ನೀವ ಲಕ್ಷ್ಮಣ್ ಅದನ್ನ ಇವತ್ತು ಕೇಳ್ರಿ, ನೀವ ಹೋಗಿ ಕೇಳ್ರಿ. ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ, ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ, ಚಿಕ್ಕೋಡಿ ಮಾಡೋದಿಲ್ಲ, ಹುಕ್ಕೇರಿ ಮಾಡೋದು ನಮ್ದೆಲ್ಲ ಫ್ರೆಶ್ ಹೇಳೇನ್ರಿ. ನಾವು 12 ಮಾಡೋರು, 11 ತಾಲೂಕು ಅದರ ಸೇರಿ 12 ಮಾಡ್ತೀವಿ. ಉಳ್ದದ್ ಮಾಡೋದ ಬದಲಾವಣೆ ಪರಿಸ್ಥಿತಿ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಬರ್ತೀರಿ. ನಾವು ಈಗಾರು ಚಿಕ್ಕೋಡಿ ಅತನಿ ಕಾಗವಾಡದಾಗ ಕೈ ಹಾಕಿಲ್ರಿ, ಅದು ಮಾಡಕ್ ಹೋಗಿಲ್ಲ ನಾವು. ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ಏನಿಲ್ಲ ರೀ ಕೋಆಪರೇಟಿವ್ ಅಂತ ನೋಡ್ರಿ. BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, MSC ಇರ್ಲಿ, ಎಲ್ಲ ಜೊತೆ ಮಾತಾಡ್ಕೊಂಡು ಹೋಗ್ತದೆ. ಒಂದೊಂದು ಟೈಮ್ದಾಗ ಮಾತಾಡಿರ್ತಾರೆ, ಅವರು ನಾವು ಮಾತಾಡಿರ್ತೀವಿ. ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ, ನಮಗೂ ಇರ್ತಾವ. ಅದಕ್ಕೆ ನಾವತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ಲ. ನಾವು ಅದ್ರ ಇಂಟರ್ಫಿಯರ್ ಮಾಡೋದಿಲ್ಲ. ಸೊ ಈಗ ಅವ್ರು ಅನ್ಅಪೋಸ್ ಮಾಡೋದು ಅವ್ರಿಗೆ ಬಿಟ್ಟದ. ಎಲ್ಲರಿಗೂ ಧನ್ಯವಾದ.